ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಾರ್ಮಲ್ ಲೈಫ್ ಸ್ಟೈಲ್ಗೂ ಹಾಗೆ ಎಕ್ಸ್ಟ್ರಾರ್ಡಿನರಿ ಲೈಫ್ ಸ್ಟೈಲ್ಗೂ ಇರೋವಂಥ ವ್ಯತ್ಯಾಸ ಏನಂದರೆ ದಟ್ ಲಿಟ್ಲ್ ಎಫರ್ಟ್. ನಾವು ಹಾಕುವಂಥ ಎಫರ್ಟ್ನಿಂದ ನಮ್ಮ ಲೈಫ್ ಸ್ಟೈಲ್ ತುಂಬ ಬದಲಾವಣೆ ಮಾಡ್ಕೋಬಹುದು. ಬನ್ನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಈ ಮಾತನ್ನ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಯೂಶ್ವಲ್ ಆಗಿ ಮಾರ್ನಿಂಗ್ನ ನಾವು ಸ್ಟ್ರೆಸ್ ಫ್ರೀ ಆ್ಯಂಡ್ ಪೀಸ್ಫುಲ್ಲಾಗಿ ಹೇಗೆ ಶುರು ಮಾಡ್ಬೋದು ಅಂತ ನಾನು ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ನಾವು ಹಿಂದಿನ ದಿನವೇ ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಆಗುತ್ತೆ. ಹಾಗೆಯೇ ಇಲ್ಲ ಅಂದರೂ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಇವತ್ತಿನ ಬೆಳಗ್ಗೆಗಿದು, ಮಧ್ಯಾಹ್ನಕ್ಕಿದು, ಹಾಗೆ ರಾತ್ರಿಗೆ ಏನು ಮಾಡ್ಕೋಬೋದು ಅನ್ನೋದರ ಒಂದು ಸಣ್ಣದಾಗಿರೋ ಒಂದು ಲೀಸ್ಟನ್ನು ಕೂಡ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನಾನೆಲ್ಲ ಮುಂಚೆ ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅದೇ ಥರ ಮಾಡ್ತಾಯಿದ್ದೆ. ಇವತ್ತಿನ ದಿನ ಈ ಥರ ತಿಂಡಿ ಅಂತ, ಯಾಕಂದರೆ ಲಂಚ್ ಬಾಕ್ಸಿಗೆಲ್ಲ ಪ್ರಿಪೇರ್ ಮಾಡಬೇಕಿದ್ರೆ ಉಪ್ಪಿಟ್ಟಾಗಲಿ ಅಥವಾ ಅವಲಕ್ಕಿ ಆಗಲಿ, ಚಿತ್ರಾನ್ನ ಅಷ್ಟೊಂದು ಅವರು ಇಷ್ಟಪಡ್ತಿರ್ಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ದೋಸೆ, ಇಡ್ಲಿ ಮತ್ತು ಕಡುಬು ಕೂಡ ನಾನು ಮಾಡ್ತಿರಲಿಲ್ಲ. ಅದನ್ನೆಲ್ಲ ನಾನು ಯಾವಾಗ ಮಾಡ್ತಾಯಿದ್ದೆ ಅಂದರೆ ಸಂಡೇ, ಸ್ಯಾಟರ್ಡೆ ಈ ಥರ ಮಾಡ್ತಾಯಿದ್ದೆ. ಅಂದರೆ ಲಂಚ್ ಬಾಕ್ಸ್ ಇಲ್ಲದೆ ಇರೋ ಟೈಮಲ್ಲಿ ನಿಮಗೆ ಮಕ್ಕಳು ಯಾರಾದರೂ ಇದ್ದಾರೆ, ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು ಅಂದರೆ ನೀವು ಒಂದು ಕ್ಲೀನಾಗಿರೋದು ಒಂದು ಚಾರ್ಟ್ ಥರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಶುಂಠಿ ಖಾಲಿಯಾಗಿತ್ತು. ನಮ್ಮನೆಯವ್ರಿಗೆ ಹೇಳಿದೆ ಶುಂಠಿ ತೊಗೊಂಡು ಬನ್ನಿ ಅಂತ. ಯಾವಾಗಲೂ ನಾನು ಶುಂಠಿನ ನಮ್ಮ ಹಿತ್ತಲಲ್ಲೇ ಬೆಳ್ಕೊತಾ ಇದ್ದೆ. ಈ ವರ್ಷ ಹಾಕೋಕ್ಕೇ ಆಗಿರಲಿಲ್ಲ. ಹಾಗಾಗಿ ಇವಾಗ ಶುಂಠಿನ ಕೊಳ್ತಾ ಇದ್ದೀವಿ. ನನಗೆ ಕೊಂಡಿರೋ ಶುಂಠಿ ಅಷ್ಟೊಂದು ಇಷ್ಟ ಆಗಲ್ಲ, ಯಾಕಂದರೆ ಶುಂಠಿಗೆ ತುಂಬ ಔಷಧಿ, ಗೊಬ್ಬರ ಅದೆಲ್ಲ ಹಾಕಿರ್ತಾರೆ. ಆದರೆ ಈ ಸಲ ಏನು ಮಾಡೋಕ್ಕಾಗಲ್ಲ, ಕೊಳ್ಳೇಬೇಕಾಗುತ್ತೆ. ಈ ಸಲ ಒಂದು ಸ್ವಲ್ಪ ಒಂದು 3-4 ಚೀಲದಲ್ಲಿ ಹಾಕಿ ಇಟ್ಕೊಂಡ್ರೆ ನನಗೆ ಯಾವಾಗ ಬೇಕೋ ಆವಾಗ ಕಿತ್ಕೊಳ್ಳೋಕ್ಕೆ ಬರುತ್ತೆ. ಹಾಗೆಯೇ ನನಗೆ ಒಬ್ಬರು ಕೇಳಿದರು, ಬಟಾಣಿನ ಹೇಗೆ ನೀವು ಸ್ಟೋರ್ ಮಾಡಿ ಇಡ್ತೀರಾ ಅಂತ ಹೇಳಿ. ಬಟಾಣಿನ ನಾನು ಮೊನ್ನೆ ಶಿವಮೊಗ್ಗದಿಂದ ತಂದಿದ್ದೆಲ್ಲ ಅದ್ರ ವೀಡಿಯೋನ ಮಾಡಿಕೊಂಡೆ. ಇದ್ರ ಜೊತೆಗೆ ಆ ಕ್ಲಿಪ್ಪಿಂಗ್ನ ನಿಮಗೆ ಹಾಕ್ತಾ ಇದ್ದೀನಿ. ಬಟಾಣಿನ ನಾನು ಸುಲಿದ್ಬಿಟ್ಟು ಈ ಥರ ಸ್ವಲ್ಪ ಸಣ್ಣ ಕಾಳಿರೋಂಥದ್ದು, ಸ್ವಲ್ಪ ಹಾಳಾಗಿರೋದನ್ನು ನಾನು ಹಾಗೆ ಫ್ರೀಝರಲ್ಲಿ ಇಟ್ಕೊಂಡಿದ್ದೀನಿ. ನಾನು ಕುದಿ ನೀರನ್ನು ಮಾಡಿಕೊಂಡು 1-2 ಚಮಚ ಉಪ್ಪು, 1 ಚಮಚ ಸಕ್ಕರೆ ಹಾಕಿ ಅದನ್ನು ಬಿಸಿ ನೀರಲ್ಲಿ ಒಂದು 2 ನಿಮಿಷ ಇಡ್ತೀನಿ. ಬ್ಲಾಂಚ್ ಮಾಡೋದು ಅಂತ ಹೇಳ್ತಾರೆ. ಆ ನಂತರ ಅದನ್ನು ನಾನು ಫ್ರೀಝರಲ್ಲಿ ಇರೋ ನೀರನ್ನು, ಐಸ್ ವಾಟರ್ನ ಹಾಕಿ ಮತ್ತೆ ಅದನ್ನು ಒಂದು 5 ನಿಮಿಷ ಅದರಲ್ಲಿ ಬಿಡ್ತೀನಿ. ಈ ಥರ ಬಿಡೋದ್ರಿಂದ ಸುಕ್ಕು ಬರೋದಾಗಲಿ, ಆಮೇಲೆ ಬಟಾಣಿ ತುಂಬ ದಿನ ಹಾಳಾಗದೆ ಇರುತ್ತೆ ಅಂತ ನಾನು ಕೂಡ ವಿಡಿಯೋದಲ್ಲಿ ನೋಡಿದ್ದೆ. ಹಾಗಾಗಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಈ ಸಲ ಮಾಡಿದ್ದೀನಿ. ಅದನ್ನು ಕ್ಲೀನಾಗಿ ರಾತ್ರಿ ನಾನು ಒಂದು ಬಟ್ಟೆಯಲ್ಲಿ ಒಣಗಿಸಿದ್ದೆ. ಅದು ಪೂರ್ತಿ ನೀರಿನಂಶ ಹೋದ್ಮೇಲೆ ನೀವು ಬಾಕ್ಸಿಗಾಗಲಿ ಅಥವಾ ಈ ಥರ ಜಿಪ್ಲಾಕ್ ಕವರಿಗೆ ಹಾಕಿ ಇಟ್ಕೊಂಡ್ರೆ ವರ್ಷಗಟ್ಟಲೆ ನೀವು ಬಟಾಣಿನ ಯೂಸ್ ಮಾಡ್ಬೋದು. ನಂದು ಹೋದ ವರ್ಷದ್ದು ಕೂಡ ಬಟಾಣಿ ಸುಮಾರಿದೆ. ಈ ವರ್ಷ ನಾನು ಒಂದು 5 kg ತೊಗೊಂಡಿದ್ದೆ. ಇನ್ನೂ ಒಂದು ಸ್ವಲ್ಪ ತೊಗೋಬೇಕು. ಆದರೆ ಫ್ರೀಝರಲ್ಲಿ ಇಡೋದಕ್ಕೆ ಅಷ್ಟೊಂದು ಜಾಗ ಇರೋದಿಲ್ಲಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆಯೇ ಇವತ್ತು ಟೀ ಕುಡಿದ್ಬಿಟ್ಟು ತಿಂಡಿ ಮಾಡೋದಕ್ಕೆ ಶುರು ಮಾಡೋಣ ಅಂತ. ಇವತ್ತು ತಿಂಡಿ ಬಂದು ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ. ಸ್ವಲ್ಪ ಬೇರೆ ಏನೋ ಕೆಲಸ ಎಲ್ಲ ಇತ್ತು. ಸ್ವಲ್ಪ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡೋಣ. ಚಿನ್ನಿ ರೂಮಲ್ಲಿ ಒಂದಷ್ಟು ಬಟ್ಟೆಗಳೆಲ್ಲ ಇತ್ತು, ಅದೆಲ್ಲ ತೆಗೆದು ಆಮೇಲೆ ಅಲ್ಲಿದು ಬೆಡ್ಶೀಟು ಅದೆಲ್ಲ ತೆಗೆಯೋಣ ಅಂತ ಇದ್ದೆ. ಹಾಗಾಗಿ ಆ ಥರ ಏನಾದರೂ ಕೆಲಸ ಇದ್ದಾಗ ನಾನು ಏನಾದರೂ ಈಸಿಯಾಗಿರೋಂಥ ತಿಂಡಿನ ಮಾಡ್ಕೊತೀನಿ. ಅಂದರೆ ಅಡುಗೆ ಮನೇಲಿ ತುಂಬ ಟೈಮು, ಬೇರೆ ಏನಾದರೂ ತಿಂಡಿ ಮಾಡಿದ್ರೆ ಅಲ್ಲೇ ಕಳಿಬೇಕಾಗುತ್ತೆ. ರೊಟ್ಟಿ ಎಲ್ಲ ಮಾಡಿದ್ರೆ ನಂಗೆ ಬೇರೆ ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ನಾನು ಈ ಥರ ಏನಾದರೂ ಇದ್ದಾಗ ಈ ಥರ ಸ್ವಲ್ಪ ಪ್ಲ್ಯಾನ್ನ ಮಾಡ್ಕೊತೀನಿ.
ಒಂದು ಕಪ್ಪಷ್ಟು ಅಕ್ಕಿ ರವೆ ಹಾಗೆ ಒಂದು ಕಪ್ಪಷ್ಟು ನಾನು ಗೋಧಿ ರವೆನ ಹಾಕಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಇವತ್ತು ತರಕಾರಿ ಏನೂ ಹಾಕೋದು ಬೇಡ ಅಂತ, ಮುಂಚೆ ತರಕಾರಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಅಕ್ಕಿ ರವೆ ಮತ್ತು ಗೋಧಿ ರವೆಯಲ್ಲಿ ಮಾಡಿದಾಗ ತರಕಾರಿ ಏನೂ ಹಾಕದೇ ಇದ್ರೂ ಒಂಥರ ಚೆನ್ನಾಗಿರುತ್ತೆ. ಆದರೆ ಅದಕ್ಕೆ ನಿಂಬೆಹಣ್ಣು ಹಾಕಬಾರ್ದು, ಹುಣಸೆ ರಸ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಅವರೆಕಾಳಿತ್ತು, ಅವರೆಕಾಳನ್ನು ಕೂಡ ಹಾಕಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರಿಗೆ ತುಂಬ ಇಷ್ಟ ಅವರೆಕಾಳು ಹಾಕಿ ಮಾಡಿದ್ರೆ. ನಾನೊಂದು ಸ್ವಲ್ಪ ಬೆಲ್ಲ ಮತ್ತು ಹುಣಸೆ ರಸನ ಹಾಕಿದ್ದೀನಿ. ಆಮೇಲೆ ಒಂದು ಚಮಚದಷ್ಟು ಮೊಸರು ಹಾಕಿದ್ದೀನಿ. ಮೊಸರು ಹಾಕಿ ಮಾಡಿ ನೋಡಿ ಉಪ್ಪಿಟ್ಟನ್ನ, ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಆವಾಗ ತಾನೇ ಕಡ್ದಿರೋ ಮಜ್ಜಿಗೆ ಇರುತ್ತೆ ಗೊತ್ತಾ, ಅದನ್ನು ಹಾಕಿ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ಹುಣಸೆ ರಸ ಹಾಕಿರೋದ್ರಿಂದ ಒಂದೇ ಒಂದು ಚಮಚದಷ್ಟು ಮೊಸರನ್ನ ಹಾಕಿದ್ದೀನಿ. ಹಾಗೆಯೇ ಮತ್ತು ಅಕ್ಕಿ ರವೆ ನಾವು ಉಪ್ಪಿಟ್ಟು ಮಾಡಿದಾಗ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ನಾನು ಹಸಿ ಕಾಯಿ ತುರಿನೂ ಕೂಡ ಮೇಲೆ ಹಾಕ್ಕೊಂಡು ತಿಂತೀನಿ. ನಾನು ಟೀ ಎಲ್ಲ ಕುಡಿದವಳು ಮೇಲೆಲ್ಲ ಹೋಗಿ ಕ್ಲೀನ್ ಮಾಡಿ ಬಂದೆ. ವಾಷಿಂಗ್ ಮಷೀನಿಗೆ ಬಟ್ಟೆ ಕೂಡ ಹಾಕಬೇಕು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬರ್ತೀನಿ ಅಂತ ಫೋನ್ ಮಾಡಿದ್ರು. ನಾನು ಅವ್ರಿಗೆ ಹೇಳೋದು ಊರಿಂದ ಹೊರಟ ತಕ್ಷಣ ಫೋನ್ ಮಾಡಿ ಅಂತ. ಇವತ್ತು ಸ್ವಲ್ಪ ನೀರು ಜಾಸ್ತಿ ಆಗಿಬಿಡ್ತು. ಅಕ್ಕಿ ರವೆಗೆ ಸ್ವಲ್ಪ ನೀರು ಜಾಸ್ತಿ ಆದರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ಟೆ. ಮತ್ತು ಏನಂದರೆ ಅಳತೆ ಮಾಡಲಿಲ್ಲ, ನಾನು ಅಳತೆ ಮಾಡಿ ಹಾಕಿದ್ರೆ ಸರಿಯಾಗಿರೋದು. ಇವಾಗ ಸ್ವಲ್ಪ ಅಳತೆ ಮಾಡಿ ಹಾಕಲಿಲ್ಲ, ಹಾಗಾಗಿ ಸ್ವಲ್ಪ ಮೆತ್ತಗಾಗಿತ್ತು. ಒಂಥರ ನೀರು ಉಪ್ಪಿಟ್ಟು ಅಂತಾರೆ ಗೊತ್ತಾ, ಆ ಥರ ಆಗಿತ್ತು. ಹಾಗೆ ಈಗ ಮಧ್ಯಾಹ್ನ ಸಾರಿಗೂ ಕೂಡ ಸ್ವಲ್ಪ ಬೇಳೆ ಹಾಗೆ ಒಗ್ಗರಣೆ ಹಾಕೋಣ ಅಂತ ಇದ್ದೀನಿ. ಹಾಗೆ ನಂದು ಕೆಲಸ ಎಲ್ಲ ಆಯಿತು. ಸ್ನಾನ ಎಲ್ಲ ಆದ ನಂತರ ವಾಷಿಂಗ್ ಮಷೀನಿಗೆ ಬಟ್ಟೆ ಕೂಡ ಹಾಕಿದೆ. ಇವತ್ತು ಬಟ್ಟೆ ಕೂಡ ಜಾಸ್ತಿ ಇತ್ತು. ಚೆನ್ನಿ ರೂಮೆಲ್ಲ ಕ್ಲೀನ್ ಮಾಡಿದೆಲ್ಲ, ಬೆಡ್ಶೀಟು ಪಿಲ್ಲೋ ಕವರು ಅದೆಲ್ಲ ಜಾಸ್ತಿ ಇತ್ತು. ನಾನು ಸಿಂಬನ್ನ ನೋಡೋಕ್ಕೆ ಅಂತ ಊರಿಗೆ ಹೋಗಿದ್ದೆ ಒಂದು ಸ್ವಲ್ಪ ದಿನದ ಹಿಂದೆ. ಆ ಕ್ಲಿಪ್ಪಿಂಗ್ನು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ. ಒಂದಿನ ಮಧ್ಯಾಹ್ನ ಊಟ ಆದಮೇಲೆ ಯಾಕೋ ಹೋಗಬೇಕು ಅಂತ ಅನಿಸಿತ್ತು. ಸಿಂಬಾ ತೀರೋಗಿ ಸ್ವಲ್ಪ ಒಂದು ವಾರ ಆಗಿತ್ತು ಅಥವಾ ಅಷ್ಟೇ ಆಗಿತ್ತು ಅನಿಸುತ್ತೆ. ಯಾಕೋ ನನಗೆ ಹೋಗಬೇಕು ಅಂತ ಅನಿಸಿತ್ತು. ಹಾಗಾಗಿ ನಾನು ಕೂಡ ಹೋಗಿದ್ದೆ. ಯಾಕಂದರೆ ಎಲ್ಲಿ ಹಾಕಿದ್ದಾರೆ ಏನು ಎತ್ತ ಅನ್ನೋದು ನಂಗೆ ಗೊತ್ತಿರಲಿಲ್ಲಲ್ಲ. ಹಾಗಾಗಿ ನಾನು ಮೊನ್ನೆ ಶ್ರೇಯ್ ನೋಡೋದಕ್ಕೆ ಹೋಗಿದ್ದೆ ಅಲ್ಲ, ಅದರಲ್ಲಿ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ಎಂತೆಂಥದೋ ಹಾಕಿದ್ರು. ನಂಗೆ ನಿಜ ಹೇಳ್ತೀನಿ, ಅವ್ರು ಏನಂತ ಹಾಕಿದ್ರು ಅನ್ನೋದೇ ನನಗೆ ಅರ್ಥ ಆಗಿರಲಿಲ್ಲ. ಸಿಂಬಾನ ನಮ್ಮ ಇಂಡಿಯನ್ನಲ್ಲಿ ನಾಯಿ ಸಾಕೋದು ಹಾಗೆ ಹೀಗೆ ಅಂತ ಏನೇನೋ ಹಾಕಿದ್ರು. ಏನೋ ಗೊತ್ತಿಲ್ಲ, ಯಾರ್ಯಾರು ಹೆಂಗೆ ಸಾಕ್ತಾರೋ ಗೊತ್ತಿಲ್ಲ. ನಮಗೆ ಹೆಂಗೆ ಬೇಕೋ ಹಾಗೆ ನಾವು ಸಾಕಿದ್ವಿ. ನಾನು ಅದನ್ನು ಪಾಸಿಟಿವ್ ಆಗೂ ತೊಗೊಳ್ಲಿಲ್ಲ, ನೆಗೆಟಿವ್ ಆಗೂ ತೊಗೊಳ್ಲಿಲ್ಲ. ಅದನ್ನು ನಾನು ಅಲ್ಲಿಗೆ ಬಿಟ್ಬಿಟ್ಟೆ. ಹಾಗೆ ಮಧ್ಯಾಹ್ನ ತೊವೆ ಮಾಡಿದ್ದೆ ಅಲ್ವ, ಅದ್ರ ಜೊತೆಗೆ ಸ್ವಲ್ಪ ಹಪ್ಪಳದ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿ. ಈ ವರ್ಷ ಹಪ್ಪಳ ಖಾಲಿನೇ ಆಗಿಲ್ಲ. ಹಾಗಾಗಿ ಈ ಥರನಾರು ಮಾಡಿಬಿಟ್ಟು ಖಾಲಿ ಮಾಡೋಣ ಅಂತ ಹಪ್ಪಳದ ಒಗ್ಗರಣೆ ಕೂಡ ಒಂದು ಸ್ವಲ್ಪ ಹಾಕ್ಕೊಂಡೆ. ಹಾಗೆ ನಮ್ಮನೆಯವ್ರು ಬೆಳಗ್ಗೆ ಬರಬೇಕಿದ್ರೆ ಜೋಳ ಮಾರ್ತಾ ಇದ್ರಂತೆ. ಹಾಗೆ ಜೋಳನೂ ಕೂಡ ತೊಗೊಂಡು ಬಂದಿದ್ದರು. ನಮ್ಮ ಸಿಂಬನ ಹಾಕಿರೋದು ತೋರಿಸ್ತೀನಿ. ಸಿಂಬನ ಬೆಲ್ಟ್ ಕೂಡ ನಮ್ಮ ಮನೆಯವ್ರು ಅಲ್ಲೇ ಬಿಟ್ಟಿದ್ರು. ಸಿಂಬನ ಬೆಲ್ಟನ್ನು ಸೇರಿಸಿ ಹಾಕ್ತೀನಿ ಅಂದರು. ಹಾಗೆ ಹಾಕಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಅಡಿಕೆ ಕೊನೆ ಕೊಯ್ದಿದ್ರು ಆ ಟೈಮಲ್ಲಿ.
ಅಡಿಕೆನ ಕೂಡ ನಾನೊಂದು ಸ್ವಲ್ಪ ಆರಿಸ್ದೆ, ಅಂದರೆ ಕಳ್ಳಡಿಕೆ ಅಂತ ಬಿದ್ದಿರುತ್ತೆ ಗೊತ್ತಾ, ಆ ಅಡಿಕೆನೂ ಕೂಡ ನಾನು ನಮ್ಮ ಮನೆಯವರು ಸೇರಿ ಒಂದು ಸ್ವಲ್ಪ ಆರಿಸಿದ್ವಿ. ಹಾಗೆ ಸಿಂಬನ ನಾವು ತೋಟದಿಂದ ಇಳಿತೀವಲ್ವ, ಬಲಭಾಗ ಬರಬೇಕಿದ್ರೆ ಎಡಭಾಗ ಆಗುತ್ತೆ, ಅಲ್ಲೇ ನಾವು ಸಿಂಬನ ನಮ್ಮನೆಯವರಲ್ಲೇ ಹಾಕಿದ್ದಾರೆ. ನಮ್ಮನೆಯವರು ಅದೇ ಹೇಳ್ತಾರೆ, ಪ್ರತಿದಿನ ಹೋದಾಗ ಒಂದು 5 ನಿಮಿಷ ಅಲ್ಲಿ ಹೋಗಿ ನಿಂತು ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದರು. ಈ ವಿಡಿಯೋನ ಮಾಡಿ ತುಂಬ ದಿನ ಆಗಿತ್ತು, ಆದರೆ ನಾನು ಅದನ್ನು ಹಾಕಿರಲಿಲ್ಲ. ಯಾವುದೋ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಅಥವಾ ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಬರುತ್ತೆ ಏನೋ ಅಂತ ನನಗೂ ಗೊತ್ತಿಲ್ಲ. ಈ ನಮ್ಮನೆಯವ್ರು ಹೋಗ್ತಾ ಇದ್ದಾರಲ್ವ, ಅದೇ ಅಲ್ಲೇ ಸಿಂಬನ ಅಲ್ಲಿ ಹಾಕಿರೋದು. ನನಗೆ ವಿಡಿಯೋ ಮಾಡಬೇಕು ಅಂತಲೂ ಅನಿಸಿರಲಿಲ್ಲ. ಕೊನೆಗೆ ನಾವು ಇನ್ನೇನು ಮನೆಗೆ ಬರ್ತೀವಿ ಅನ್ನೋ ಟೈಮಲ್ಲಿ ನಾನು ಹಾಗೆ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ ಅಷ್ಟೇ. ಪ್ರತಿ ಸಲ ಹೋದಾಗಲೂ ನಾನು ತೋಟಕ್ಕೆ ಹೋದಾಗ ವಿಡಿಯೋನ ಮಾಡ್ತಿದ್ದೆ. ಮತ್ತು ತುಂಬ ಜನಕ್ಕೆ ಹೇಳ್ತಾಯಿದ್ರು ಕೂಡ, ಕೃಪಾ ನೀವು ತೋಟಕ್ಕೆ ಹೋದಾಗ ವಿಡಿಯೋನ ಮಾಡಿ ಅಂತ ಹೇಳ್ತಾ ಇದ್ರಿ. ಏನೂ ಇರಲ್ಲ ತೋರಿಸೋದಕ್ಕೆಲ್ಲ, ಅಲ್ಲೇ ಇದ್ದರೆ ನಾವೇನಾದರೂ ಕೆಲಸ ಮಾಡಿದ್ರೆ ತೋರಿಸ್ಬಹುದು. ಆದರೆ ನಾವು ಹೋದಾಗ ಯಾರೂ ಕೆಲಸದವರು ಇರಲ್ಲ, ನಾನು ಕೆಲಸ ನಡಿಬೇಕಾದ್ರೆ ಹೋಗೋಕ್ಕೆ ನಂಗೆ ಟೈಮೂ ಆಗಲ್ಲ. ಹಾಗೆ ಬರಬೇಕಿದ್ರೆ ನಾನು ಸಿಂಬನ ಬೆಲ್ಟ್ನ ತೊಗೊಂಡು ಬಂದೆ. ನನಗೆ ಯಾಕೋ ಆ ಬೆಲ್ಟನ್ನ ಅಲ್ಲಿ ಬಿಟ್ಟು ಬರೋಕ್ಕೆ ಇಷ್ಟ ಆಗಲಿಲ್ಲ. ಅದರಲ್ಲೆಲ್ಲ ಅವನ ಇದೆಲ್ಲ ಇತ್ತು ನೋಡಿ, ಇದಿಷ್ಟು ಅಡಿಕೆ ಸಿಕ್ತು ನಮ್ಮಿಬ್ಬರಿಗೂ. ಹಾಗೆ ಸಿಂಬನ ಬೆಲ್ಟ್ ತೊಗೊಂಡು ಮನೆ ಕಡೆ ನಾವು ಹೊರಟ್ವಿ. ನನಗೆ ಇದು ನೋಡಿದಾಗೆಲ್ಲ ಪಾಪ ಸಿಂಬಾ ಹೊಸ ಬೆಲ್ಟ್ ಆಗಿತ್ತದು. ಯಾವ ಹಬ್ಬಕ್ಕೆ ತಂದಿದ್ರು ನಮ್ಮ ಮನೆಯವರು, ಯಾವುದೋ ಒಂದು ಹಬ್ಬಕ್ಕೆ. ಇಲ್ಲೇ ನೋಡಿ ನಮ್ಮ ಸಿಂಬಾನ ಹಾಕಿರೋವಂಥ ಜಾಗ. ದೀಪಾವಳಿಗೆ ನಮ್ಮ ಮನೆಯವರು ಹಳೆ ಬೆಲ್ಟು ಕಲರ್ ಬದಲಾಗಿತ್ತು ಅಂತ ತೊಗೊಬಂದಿದ್ರು. ಯಾವಾಗಲೂ ನಮ್ಮ ಮನೆಯವರು ಸಿಂಬನಿಗೆ ರೆಡ್ ಕಲರ್ ಬೆಲ್ಟೇ ಥರದಾಗಿತ್ತು. ಯಾಕೋ ತುಂಬ ನೆನಪಾಯಿತು. ಸಿಂಬನ್ನೇ ನೋಡೋಕ್ಕಾಗಲ್ಲ, ಆದರೂ ಸ್ವಲ್ಪ ಯಾಕೋ ಹೋಗಬೇಕು ಅಂತ ಅನ್ನಿಸ್ತು, ಹೋಗಿದ್ದೆ. ಈ ಬೆಲ್ಟ್ ಕೂಡ ಸಣ್ಣ ಆಗ್ತಾಯಿತ್ತು ಅವನಿಗೆ, ಆದರೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ರಂತೆ. ಆಮೇಲೆ ನಮ್ಮ ಮನೆಯವರು ಆ ಕಡೆ ಹೋಗಲಿಲ್ಲ. ಆಮೇಲೆ ಅಷ್ಟೊತ್ತಿಗೆ ನಮ್ಮ ಸಿಂಬನೇ ಇಲ್ಲ, ಅದ ರೀತಿ ಆಗಿಬಿಟ್ಟ. ಹಾಗೆಯೇ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.